ಧೀರುಭಾಯಿ ಅಂಬಾನಿ ಅನ್ನುವಂಥ ಒಬ್ಬ ವ್ಯಕ್ತಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕೊಂಡು ನೌಕರಿ ಮಾಡ್ಕೊಂಡಿದ್ದಂಥವನು ಈ ದೇಶ ಕಂಡ ಅತಿ ದೊಡ್ಡ ಬಿಸ್ನೆಸ್ ಎಂಪೈರ್ನ ಕಟ್ಟದ. ಅದು ಯಾಕೆ ಸಾಧ್ಯ ಆಯ್ತು ಅನ್ನೋದನ್ನ ತಿಳ್ಕೋಬೇಕು. ಅಷ್ಟು ದೊಡ್ಡದು ಅಲ್ಲದೆ ಹೋದರೂ ಅಂಥದ್ದೊಂದು ಪ್ರಯತ್ನ ನಮ್ಮಿಂದ ಯಾಕೆ ಆಗಬಾರದು, ಆ ಮನೋಭಾವ ಬರಬೇಕು. ಯಾವುದೋ ಗುಜರಾತ್ನ ಟೈರ್ 2 ಸಿಟಿಯಲ್ಲಿ ಹುಟ್ಟಿ ಬೆಳೆದ ಗೌತಮ್ ಅದಾನಿ ಅನ್ನುವಂಥ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿ ಜೇಬಿನಲ್ಲಿ ಬರೀ 550 ರೂಪಾಯಿ ಇಟ್ಟುಕೊಂಡು ಮುಂಬೈಗೆ ಬಂದಿಳಿದಂಥವನು ಇವತ್ತು ಭಾರತದಲ್ಲಿ ರಿಲಯನ್ಸ್ ಗ್ರೂಪ್ಗೆ ಕಾಂಪಿಟೇಷನ್ ಕೊಡುವಂತಹ ಇನ್ನೊಂದು ಬಿಸ್ನೆಸ್ ಎಂಪೈರ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಇದು ಹೆಂಗ್ ಸಾಧ್ಯ ಆಯಿತು? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಟ್. ಅವು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ದೊಡ್ಡದು ಅಂತ ಅನಿಸಿದ್ರೆ ನಮ್ಮ ಸುತ್ತಲೂ ಇರುವವರ ಕಥೆಗಳನ್ನ ಕೇಳೋಣ. ಬದಲಾಗುವುದಕ್ಕೆ ಈ ರೀತಿಯ ಕಾರ್ಯಕ್ರಮಗಳ ಸಹಾಯ ಆಗಲಿ. ಇಲ್ಲಿ ಹೇಳಿದ ಕಥೆಗಳು, ಹೇಳುವ ಕಥೆಗಳು, ನಿಮ್ಮೆದುರಿಗೆ ಬರುವಂತಹ ನಿದರ್ಶನಗಳು ಯಾರೋ ಒಂದಷ್ಟು ಜನರಿಗೆ ಪ್ರೇರಣೆಯಾದರೆ ಸಾಕು.